ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಗಂಗಯ್ಯ. ಸ್ವಲ್ಪ ಬ್ರೇಕ್ ಆಯಿತು ಆ್ಯಂಡ್ ಇವಾಗ ನಾವು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಏನಂದರೆ ಔಷಧಿ ಸಸ್ಯಗಳ ಸಂರಕ್ಷಣೆ, ಕೃಷಿ ಮೌಲ್ಯವರ್ಧನೆ ಹಾಗೂ ಸುಸ್ಥಿರ ಬಳಕೆ ಕುರಿತು 3 ದಿನಗಳ ರಾಷ್ಟ್ರೀಯ ಸಮ್ಮೇಳನ. ಇದು ಬಂದು 2ನೇ ಆವೃತ್ತಿ. ಫಸ್ಟ್ನೇದು ನಂಗೆ ಗೊತ್ತಿಲ್ಲ. ಸೊ ಇದ್ರದ್ದು ಏನೋ ಈ ಸಮ್ಮೇಳನದ್ದು ನಮಗೆ ಗೊತ್ತಿರಲಿಲ್ಲ. ಪ್ರಣೀತಾ ಬಂದುಬಿಟ್ಟು ಹೇಳಿದ್ದು. ಸೊ ನೋಡೋಣ, ಏನಾದರೂ ಯೂಸ್ ಆಗ್ಬೋದು ಅಂತ ಹೊರಟಿದ್ದೀವಿ. ಆ್ಯಂಡ್ ಇವಾಗ ರೆಡಿಯಾಗಿ ಹೊರಡಬೇಕು. ಬಸ್ಸಿದೆ. ಸೊ ಇಲ್ಲಿಂದ ಹುಬ್ಳಿಗೆ ಟಿಕೆಟ್ ಬುಕ್ ಮಾಡಿದ್ದೀವಿ. ಸೊ ಈ ಥರ ಬುಕ್ ಮಾಡ್ಕೊಂಡೆಲ್ಲ ಹೋಗ್ತಿರೋದು ನಾನು ಫಸ್ಟ್ ಟೈಮು. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನೇನಾಯಿತು, ಹೆಂಗಾಯಿತು ಅಂತ. ಐ ಆಮ್ ವೆಯ್ಟಿಂಗ್ ಲೈಕ್ ಹೆಂಗಿರುತ್ತೆ ಅಂತ. ವಿಡಿಯೋ ಮಾಡ್ತಿದ್ದೀರಾ? ಟೊಪ್ಪಿ ಎಲ್ಲ ಹಾಕೊಂಡು ಕುತ್ಕೊಂಡವ್ರಿಗೆ ಟೊಪ್ಪಿ. ಡೀಸೆಂಟ್ ಮಕ್ಕಳು ಗೈಸ್, ಡೀಸೆಂಟ್ ಮಕ್ಕಳು. ಬೇರೆ ಓದಿದ್ದೀನಿ ನಾನು. ಫ್ರಿಡ್ಜ್ಗೋಸ್ಕರ ಆ ಫ್ರಿಡ್ಜಲ್ಲಿ ಟಿಕೆಟ್ ಕಳಿಸ್ತೀನಿ ನೋಡಿ. ಗೈಸ್, ಮಮತಾ ಅವರು ಮನೆಗೆ ಹೋಗ್ಬೇಕಂತೆ. ನಾವಿವಾಗ ಶಿವಮೊಗ್ಗದಲ್ಲಿದ್ದೀವಿ. ನನ್ನ ವಾಯ್ಸ್ ಏನಾದರೂ ಡಿಫ್ರೆಂಟ್ ಕೇಳಿಸ್ತಿದೆ? ಕಮ್ಮಿ ಕೇಳಿಸ್ತೈತಿಲ್ಲ. ನನಗೆ ಗುಳಿ ಅಂತ ಐತೆ. ಎಷ್ಟೊತ್ತಂಕ ಇಟ್ಕೊಂಡು ಹೋಗಿ ಬಂದ್ರೆ ಸ್ನ್ಯಾಪ್ ಹಾಕಿದ್ರು ರೇಷ್ಮಾ ಅವರು ನೋಡಿದ್ರು. ಪಲ್ಲಕ್ಕಿ ಹ್ಯಾಪಿನೆಸ್ ಇಸ್ ಟ್ರಾವೆಲ್. ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ ಗೈಸ್. ನಾನು ಹೋಗಿದ್ದೆ ಸಿದ್ಧಗಂಗಾ ಮಠ, ಸಿದ್ಧಗೂಡ ಮಠ. ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ ಬ್ರೋ. ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ ಅಲ್ಲ? ಅದಂತೆ ದಾರಿ ಆನೆ ನಡೆದಿದ್ದೆ ಹಾಗೆ. ಸ್ವಲ್ಪ ಆನೆ ಅಲ್ಲ, ಆನೆ ಅಲ್ಲಿ ಸನ್ರೈಸ್ ಆಗ್ತೈತೆ ಗೈಸ್. ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೊಂಟಿದ್ದೀನಿ ಬಸ್ ಬಿಟ್ಟು. ಬಸ್ ಬಿಟ್ಬಿಟ್ಟು ಈಗ ಅಲ್ಲಿ ಬಸ್ ಬರಬೇಕು. ಬಸ್ ಬರ್ಬೇಕು ಇವಾಗ, ಮಿಸ್ ಆಗುತ್ತೆ. ಅಲ್ಲಿ ರಿಫ್ಲೆಕ್ಷನ್ ಬಿತ್ತು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಈಗ ರಿಫ್ಲೆಕ್ಷನ್ ಕಾಣ್ತಿಲ್ಲ, ಟ್ರ್ಯಾಜಿಡಿ ಇದೆ. ಹೌದಲ್ಲ, ಇಲ್ಲ ಇರ್ಬೇಕಿತ್ತಲ್ಲ. ಕಾಣಿಸ್ತೀನಿ. ಬ್ರೋ, ಅವಾಗಲೇ ರಿಫ್ಲೆಕ್ಷನ್ ಕಾಣಿಸ್ತಾ ಇಲ್ವಾ? ರಿಫ್ಲೆಕ್ಷನ್ ಚೂರು ಲೈನು 5:15 ಬಂದ್ವಿ ಗೈಸ್. ಇವಾಗ ಟೈಮು 6:15. ಬಸ್ ಬಂದಿಲ್ಲ. ಅದಕ್ಕೆ ಸುಮ್ಮನೆ ಹಿಂಗೆ ಮಾತಾಡ್ಕೊಂಡು ಆಟಾಡ್ಕೊಂಡು ರೌಂಡ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ಅಲ್ಲೂ ರಿಫ್ಲೆಕ್ಷನ್ನು, ಅದನ್ನೇ ನೋಡ್ಕೊಂಡು ಹೋಗಿದ್ದು. ಇನ್ನೊಂದು ರಿಫ್ಲೆಕ್ಷನ್ ಬಂದು ಅಲ್ಲೂ ರಿಫ್ಲೆಕ್ಷನ್. ಅಲ್ಲಿ ಹೋಗಿ ನೋಡಿದ್ರೆ ಏನು ಕಾಣಿಸ್ತಾನೆ ಇಲ್ಲ. ರೇಷ್ಮಾ ಮೇಲ್ ಬಂದಾಗ ಸೂರ್ಯ ಇಲ್ಲಿರೋದು. ಇಲ್ಲ, ಝೂಮೇ ಐತೆ ಅಲ್ಲ? ಝೂಮೇ ಐತೆ. ಆಯ್ತು. ನಮ್ಮಿಂದ ಎಷ್ಟು ದೂರ ಹೋಗ್ಬಿಟ್ಟಿದ್ದಾಳೆ ನೋಡಿ ಗೈಸ್. ದೂರ ಹೋಗ್ಬಿಟ್ಟವಳೆ. ಸೈಲೆಂಟ್ ಸೈಡಲ್ಲಿ
ಇರೋದು ಯಾಕೆ ಯಾಕೆ ಬಸ್ಸಿಗೆ ವೆಯ್ಟ್ ಮಾಡಿ ಸಾಕಾಯ್ತು ಗೈಸ್, ಬಸ್ ಬರಲಿಲ್ಲ. ಸೊ ನಾವು ಇವಾಗ ಆಟೋದಲ್ಲಿ ಹೋಗೋಣ ಅಂತ ಬಂದಿದ್ದೀವಿ. ಇಷ್ಟೇ ಮಾಹಿತಿ. ಸತತ 1.5 ಗಂಟೆಗಳ ಕಾಲ ಕಾಯ್ದು ಈಗ ಪೀಪಲ್ ಬರ್ಸ್ಕೊಂಡಿದ್ದೀವಿ. ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಾಯ್ದು 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 ಸನ್ ನಾವು ಇಲ್ಲೇ ಉಳ್ಕೊಂಡಿದ್ದು. ಸೊ ಇವಾಗ ಸೆಷನ್ನಿಗೆ ಹೋಗ್ತಾ ಇದ್ದೀವಿ. ಇವಾಗ KLE ಕಾಲೇಜಲ್ಲಿದ್ದೀವಿ. ನಮಗೆ ಕಿಟ್ ಕೊಟ್ಟಿದ್ದಾರೆ. ಏನೇನಿದೆ ಬ್ರೋ ಹೇಳು, ಏನೇನಿದೆ ಅಂತ ತೋರಿಸು ಬೇಗ. ಏನೇನೋ ಕೊಟ್ಟರು, ಏನೇನೋ ನೋಡ್ತಾ ಇರ್ತಾರೆ. ಅಲ್ಲಿಂದ ನೋಡಿದ್ದಾರೆ, ಚರ್ಚೆ ಮಾಡಿದವು. ಆದರೂ ಜಾಸ್ತಿ ಕಾಣುತ್ತಿಲ್ಲ. ಹಾಂ ಅಷ್ಟೇ. ಇವಾಗ ಬನ್ನಿ ಮಿಸ್ಸು, ಹೆಂಗನ್ಸ್ತಿದೆ ಇದು ಬಂದು? ಅನ್ಸ್ದಾಗ ಹೇಳ್ತೀನಿ. ಅದೇ ಅನಿಸ್ತುಂದೆ ತಾನೇ ಅವಾಗಲೇ ಅದು ಪಾಸಿಟಿವ್ ಫೀಲ್, ಪಾಸಿಟಿವ್ ಫ್ರೆಶ್ ಫೀಲ್ ಆ್ಯಂಡ್ ಏನೋ ಒಂಥರ ಆಪರ್ಚುನಿಟಿ ಅಂತ ಅನ್ನಿಸ್ತದೆ. ಏನೋ ಒಂದು ಸಿಗುತ್ತೆ ನೋಡೋಣ ಅಂತ ಸಂಜೆ ನೀಟಾಗಿ ಹೇಳ್ತೀನಿ. ಫುಲ್ ಎಲ್ಲ ಮುಗಿಸ್ಕೊಂಡು ಏನು ಅನಿಸ್ತು, ಯಾವ ಥರ ಯೂಸ್ಫುಲ್ ಆಯಿತು ಅಂತ ಅದೆಲ್ಲ ಕಂಪನೀಸು ಅದಿಷ್ಟದ್ದು ಎಲಾಬ್ರೇಷನ್ ಹಾಕಿ ಇದೊಂದು ಪ್ರೋಗ್ರಾಮ್ ಮಾಡ್ಕೊಂಡು ಹಾಕೊಳ್ಳೋಣ ಹಂಗಾರೆ. ತೋರಿಸಿ ಗೈಸ್, ನಮಗೆ ಕಿಟ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನೇನಿದೆ ಅಂತ ತೋರಿಸ್ತೀವಿ ಗೈಸ್. ತೋರಿಸು ಬ್ರೋ. ID ಕಾರ್ಡ್, ಇದು ಕೂಪನ್ಸು, ಊಟ ಕೂಪನ್, ಎಲ್ಲ ಕೂಪನ್ ಆ್ಯಂಡ್ ಅದಕ್ಕೆ ಟ್ಯಾಗು ಆ್ಯಂಡ್ ರೈಟಿಂಗ್ ಪ್ಯಾಡ್ ಆ್ಯಂಡ್ ಒಂದು ಪಾಂಪ್ಲೆಟ್. ಏನಿದೆ ಅದರಲ್ಲಿ? ಒಂದು ಸೆಷನ್ ಓಕೆ, ಡೀಟೇಲ್ಸ್ ತಾಡು ನನ್ನ ಬಂದೈತೆ ನೋಡಿ. ಪ್ಯಾನ್ ಅಂತ ಹೇಳಿದರೆ ಇದ್ರ ಟೈಟಲ್ಲು. ಯಾಕಂದರೆ ಔಷಧೀಯ ಸಸ್ಯಗಳ ಸಂರಕ್ಷಣೆ ಭಾಳ ಇಂಪಾರ್ಟೆಂಟು ಫ್ಯಾಕ್ಟು. ಯಾರು ಪ್ರಾಕ್ಟೀಸ್ ಮಾಡ್ತಾರೋ, ಯಾರು ಗಿಡಮೂಲ ಮೇಲೆ ಅಭಿಮಾನ ಇದೆಯೋ, ಅವಲಂಬನೆ ಇದೆಯೋ, ಬಳಸಬೇಕಂತೇಳಿ ಇದೆಯೋ, ಅದಕ್ಕೆ ಸಂರಕ್ಷಣೆ ಬಹಳ ಇಂಪಾರ್ಟೆಂಟು. ಗುಂಜ ಮತ್ತು ಮತ್ತೊಂದು ನಸಗುನ್ನಿ. ಈ ನಸಗುನ್ನಿ ಅಂತ ಹೇಳಿದ್ರೆ ಮೈ ಎಲ್ಲ ತುರ್ಕೆ ಬೀಳುವುದು, ಅದು ಭಾಳ ಎಲ್ಲರೂ ಅದಕ್ಕೆ ತಸ್ಸಾರು ಮಾಡ್ತಾರೆ. ಆದರೆ ನಸಗುನ್ನಿ ಮತ್ತು ಈ ಗುಂಜ ಇದನ್ನು ಬೆಳೆಸುವ ಅವಶ್ಯಕತೆ ಇಲ್ಲ. ಒಂದು ನಿಮ್ಮದು ಹೊಲ ಇದ್ದರೆ ಆ ಹೊಲದ ಬುಡಗಳಲ್ಲಿ ಒಂದು ಸ್ವಲ್ಪ ಹಾಕಿಟ್ರೂ ಸಾಕು, 106 ವರ್ಷ ಬರ್ತದೆ. ಅದಕ್ಕೆ ಏನು ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ, ಎಂಥದಿಲ್ಲ. ತನ್ನಷ್ಟಕ್ಕೆ ಬೆಳೀತದೆ. ವರ್ಷಕ್ಕೆ 2 ಸಲ ಫಲ ಕೊಡ್ತದೆ ನಿಮಗೆ. ಅಲ್ಲಿ ನೀರಿನ ಅಂಶ ಹೆಚ್ಚಿದ, ತೇವಾಂಶ ಹೆಚ್ಚಿದ್ದ ಜಾಗದಲ್ಲಾದರೆ ವರ್ಷಕ್ಕೆ 2 ಸಲ ಫಲ ಕೊಡ್ತದೆ. ಅದು ಹೆಂಗೆ ಅಂತ ಹೇಳಿದ್ರೆ ಒಂದೊಂದಕ್ಕೆ 1 kgಗೆ 450-500 ರೂಪಾಯಿ kg ಇದೆ ಅದು. ಇನ್ನೊಂದು ಈಗ ಹೇಳ್ತಾ ಇದ್ದೆ ನಾನು, ಕಸಕಡ್ಡಿ ಹೇಳ್ತಾರೆ. ಏನು ಪುನರ್ನವಾಗ ನಮ್ಮ ಕಡ್ಡಿ ಹೇಳ್ತಾರೆ. ಇಲ್ಲ ಈ ಕಡೆಗೆ ಬಾಗಲಕೋಟೆ ಸೈಡ್ ಇವರೆಲ್ಲ ಕಸಕಡ್ಡಿ ಹೇಳ್ತಾರೆ. ಪುನರ್ನವ ಅದು. ಆ ಪುನರ್ನವ ಎಂಥ ಒಂದು ಉತ್ತಿಷ್ಟ ಇದು ಅಂತ ಹೇಳಿದ್ರೆ, ಔಷಧ ಮಾಡಿಕೊಂಡ್ರೆ ನೀವು ಆ ಪುನರ್ನವ ಎಲ್ಲ ರೋಗಕ್ಕೆ ಔಷಧಕ್ಕೆ ಸ್ಟಾರ್ಟಿಂಗ್ ನೀವು ಪುನರ್ನವ 1 ವಾರ ಕೊಟ್ಟು ಅದರ ನಂತರ ನೀವು ಔಷಧ ಕೊಡಿ. ಆ ರೋಗಕ್ಕೆ ಸಂಬಂಧಪಟ್ಟದ ಔಷಧ ಕೊಡಿ. ಅವ್ರಿಗೆ ಹೇಳ್ತಾ ಇದ್ದೇನೆ, ಪಟ್ಟನೆ ಆ ಔಷಧ ನಿಮ್ಮದು ವರ್ಕೌಟ್ ಆಗ್ತದೆ. ಹಾಗೆಯೇ ಡಾಕ್ಟರ್ MR ಪಾಟೀಲ್, ಡಾಕ್ಟರ್ ಪ್ರಶಾಂತ್ AS, ಡಾಕ್ಟರ್ CC ಹಿರೇಮಠ್, ಡಾಕ್ಟರ್ ಅನಿತಾ ಕಡ್ಗದ್, ಶ್ರೀ ಬಾಲಚಂದ್ರ ಜಾಮ್ಶೆಟ್ಟಿ, ಶ್ರೀ ದೇವರೆಡ್ಡಿ ಅಗಸನಕೊಪ್ಪ, ಡಾಕ್ಟರ್ ರಾಜೇಂದ್ರ ಶಿರೋಳ್ ಹಾಗೂ ಶ್ರೀ ರುದ್ರಣ್ಣ ಗುಲಗುಲಿ ಇವರೆಲ್ಲರೂ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಪರ ಸಾಧನವು.
ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म ನಡೆಸಲಾಗಿದ್ದು ಇಂದು ಅರೋಮಾ ಥೆರಪಿ ಕ್ಷೇತ್ರದಲ್ಲಿಯೂ ಚಂದನಕ್ಕೆ ಜಾಗತಿಕ ಬೇಡಿಕೆ ಹೆಚ್ಚಾಗುತ್ತಿದೆ. ಚರ್ಮದ ಕಾಯಿಲೆಗಳು, ಉರಿಯೂತ, ಅಲರ್ಜಿ ಸಮಸ್ಯೆಗಳು ಇತ್ಯಾದಿಗಳಿಗೆ ಚಂದನ ಬಹಳ ಉಪಯುಕ್ತವಾಗಿದೆ. ಮನಸ್ಸಿಗೆ ಶಾಂತಿ ನೀಡುವ ಗುಣವನ್ನು ಹೊಂದಿರುವ ಚಂದನವು ಧ್ಯಾನ, ಯೋಗ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಪ್ರಮುಖವಾಗಿ ಬೆಳೆಸಲಾಗುತ್ತಿದೆ. ಇಂಥ ಸುಗಂಧವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹ ಸಹಾಯಕವಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಶ್ರೀಗಂಧದ ಮರಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿರುವುದು ಆತಂಕಕಾರಿಯಾಗಿದೆ. ಅಕ್ರಮ ಕಟಾವು, ಸರಿಯಾದ ಸಂರಕ್ಷಣೆ ಕೊರತೆ ಮತ್ತು ಕೃಷಿ ಮಟ್ಟದಲ್ಲಿ ಆಸಕ್ತಿ ಕಡಿಮೆ ಇರುವುದರಿಂದ ಈ ಅಮೂಲ್ಯ ಸಂಪತ್ತು ಅಪಾಯದಲ್ಲಿದೆ. ಕೆಲವು ದಶಕಗಳ ಹಿಂದೆ ಭಾರತವು ವಿಶ್ವದ ಪ್ರಮುಖ ಚಂದನ ಉತ್ಪಾದಕ ರಾಷ್ಟ್ರವಾಗಿದ್ದರೆ ಇಂದು ಆ ಸ್ಥಾನವನ್ನು ಉಳಿಸಿಕೊಳ್ಳುವುದು ಸವಾಲಾಗಿದೆ. ಅದೇ ರೀತಿಯಾಗಿ ಪರಮ ಪೂಜ್ಯರು ಪೋಷಿಸಿ ಬಹು ಪ್ರಯಾಸದಿಂದ ಬೆಳೆಸಿರುವ ಕಪ್ಪದ ಗುಡ್ಡವು ಕರ್ನಾಟಕದ ಪಶ್ಚಿಮ ಘಟ್ಟವೆಂದು ಖ್ಯಾತಿಯಾಗಿದೆ. ನಾವು ಸ್ವಚ್ಛತೆ ವಿಷಯದಲ್ಲಿ ಮತ್ತು ತ್ಯಾಜ್ಯ ನಿರ್ವಹಣೆ, ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಕೆಲಸ ಮಾಡಿದವನು ನಾವು. ಆದರೂ ಕೂಡ ಈ ಒಂದು ವಿಷಯಕ್ಕೆ ನಂದು ಸ್ವಲ್ಪ ಕನೆಕ್ಷನ್ ಇರೋದರಿಂದ ಮತ್ತು ನಿಮ್ಮನ್ನೆಲ್ಲರನ್ನೂ ನೋಡೋದು, ಇಲ್ಲಿ ವಿಷಯಗಳನ್ನು ಕೇಳೋದು, ಹೀಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದೆ. ತುಂಬ ಸಂತೋಷ ಆಯಿತು ಈ ಕಾರ್ಯಕ್ರಮವನ್ನು ನೋಡಿ. 100 ಕಾಡುಗಳನ್ನು ಮಾಡಬೇಕು, ಒಂದು ಕಾಡಲ್ಲಿ ಮಿನಿ ಫಾರೆಸ್ಟಲ್ಲಿ 500 ಮರಗಳು ಇರಬೇಕು ಅನ್ನೋಂಥದ್ದು ನಮ್ಮ ಚಿಂತನೆ. ನಾವು ಶುರು ಮಾಡಿದ್ವಿ ಮಂಗಳೂರಿನಲ್ಲಿ. ಸುಮಾರು ಜನ ಲ್ಯಾಂಡ್ ಕೊಡ್ಲಿಕ್ಕೆ ಮುಂದೆ ಬಂದರು. ಸೊ ಫೈನಲಿ ಊಟ ಹುಡಿಕೊಂಡು ಬಸವೇಶ್ವರ ಖಾನಾವಳಿಗೆ ಬಂದಿದ್ದೀವಿ. ಸೊ ಊಟ ಕಾಸ್ಟ್ಲಿ ಅಂತ ಗೈಸ್, ನಾವು ಬರೀ ಒಬ್ಬಟ್ಟು ಹೋಳಿಗೆ ಆರ್ಡ್ರ್ ಮಾಡಿಬಿಟ್ಟು ತಿಂತಾ ಇದ್ದೀವಿ. ಆ್ಯಂಡ್ ಲಗೇಜ್ ಎಲ್ಲ ಹಂಗೆ ಬಿದ್ದಿದೆ. ಆಮೇಲೆ ಟೇಬಲಲ್ಲಿ 4 ಥರ ಇದಿಟ್ಟಿದ್ದಾರೆ, ಚೆನ್ನಾಗಿ ಅನಿಸ್ತು. ಬೆಳಿಗ್ಗೆ ಅಂಗಿ ಮುಟ್ಟು ಬಸತ್ಕೊ ಬಂದಿದ್ದಾನ ಸರಿ ಅಂದ್ಬಿಟ್ಟು ಒಬ್ಬರು ಆಂಟಿ ಏನಂತ ಸರಿ ಹಾವೇರಿಲಿ ಗೈಸ್ ಹೋಳಿಗೆ ಮಾತ್ರ ತಗೊಂಡಿದ್ರ ಅವ್ರು ತುಂಬಾನೇ ಸ್ನಾನ ಮಾಡ್ಬಿಟ್ಟು ಫ್ರೆಶ್ ಅಪ್ ಆಗಿ ಜಾಸ್ತಿ ಸ್ವೀಟು ಇಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಏನೂ ಲೈಟ್ ಬರಲಿಲ್ಲ. ಇವಾಗ 7:30 ಸೆಷನ್ ಮುಗೀತು. ಈಗ ಊಟ ಹುಟ್ಕೊಂಡು ಹೊರಗೆ ಹೋಗ್ತೀವಿ. ನೆಕ್ಸ್ಟು ಗೈಸ್ ನಾವು ಬಂದಿದ್ದೀವಿ ಸೈಡ್ ಬಾಗ್ರು ಲಿಂಗಾಯತ ಖಾನಾವಳಿ ಅಂತ. ಇಲ್ಲೇನಿದೆ ಗೊತ್ತಿಲ್ಲ.